ಇವತ್ತು ನಾವು ಮಾಧ್ವ ಬ್ರಾಹ್ಮಣರ ಮನೆಯಲ್ಲಿ ಮಾಡೋ ಅಂತ ಸೌತೆಕಾಯಿ ತೊವ್ವೆ ಮಾಡೋಣ. ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂದ್ರೆ ತುಂಬಾ ರುಚಿಯಾಗಿರತ್ತೆ. ಒಂದು 100 ಗ್ರಾಮ್ ಅಷ್ಟು ತೊಗರಿ ಬೇಳೆ ತಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ತೊಳ್ಕೊಳ್ಳೋಣ. ತೊಳೆದಿರೋ ತೊಗರಿ ಬೇಳೆ ನೀರ್ ಸೇರಿಸ್ಕೊಳ್ಳೋಣ. ಚೂರ್ ಅರಿಶಿನ, ಒಂದು ಅರ್ಧ ಚಮಚ ಎಣ್ಣೆ, ಆಮೇಲೆ ಸೀಳಿರೋ ಹಸಿ ಮೆಣಸಿನ್ಕಾಯಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಇದಿಷ್ಟನ್ನು ಕುಕ್ಕರ್ನಲ್ಲಿ ಹಾಕ್ಬಿಟ್ಟು ಬೇಯಿಸ್ಕೊಂಬಿಡೋಣ. ಅದು ಬೇಯೋ ಅಷ್ಟರಲ್ಲಿ ಇಲ್ಲಿ ಸೌತೆಕಾಯಿ ಹೆಚ್ಕೊಳ್ಳೋಣ. ನಾನು 2 ಸೌತೆಕಾಯಿ ತಗೊಂಡಿದ್ದೀನಿ. ಸೌತೆಕಾಯಿನ ನಾವು ನೀರಲ್ಲಿ ಹಾಕಿ ಬೇರೆಯಾಗಿ ಬೇಯಿಸ್ಕೊಳ್ಳೋಣ. ಒಟ್ಟಿಗೆ ಬೇಯಿಸ್ಕೊಂಡ್ರೆ ಬೇಳೆ ಬೇಯೋ ಅಷ್ಟರಲ್ಲಿ ಇದು ತುಂಬಾ ಹಣ್ಣಾಗಿ ಬೆಂದ್ಬಿಟ್ಟು ಬಾಯಿಗೆ ಸಿಗೋದೇ ಇಲ್ಲ. ಅದಕ್ಕೆ ನೀರು ಹಾಕ್ಬಿಟ್ಟು ಒಲೆ ಮೇಲೆ ಇಟ್ಟು ಬೇಯಿಸ್ಕೊಳ್ಳೋಣ. ಈಗ ಒಂದು 5 ನಿಮಿಷ ನೀರು ಕುದೀಲಿ. ಸಾಕು, ಈಗ ಗ್ಯಾಸ್ ಆರಿಸ್ಬಿಡಿ. ಅದು ಬಿಸಿ ನೀರಿನ ಶಾಖಕ್ಕೆ ಅದಿನ್ನೂ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಈಗ ಕುಕ್ಕರ್ ಆರಿದ್ಯಾ ನೋಡಿ. ಕುಕ್ಕರ್ ಆರಿದ್ಮೇಲೆ ಬೆಂದಿರೋ ಬೇಳೆನ ಇದಕ್ಕೆ ಹಾಕೊಳ್ಳೋಣ. ಕಡ್ಗೋಲಿಂದ ಚೆನ್ನಾಗಿ ಕಡ್ಕೊಂಬಿಡೋಣ ಇದನ್ನ. ರುಚಿಗೆ ಉಪ್ಪು ಹಾಕೊಳ್ಳೋಣ. ಈಗ ತುರ್ದಿರೋ ಕಾಯಿ ಅಂದ್ರೆ ಕೊಬ್ಬರಿ, ಹಸಿ ಕೊಬ್ಬರಿ ಹಾಕೊಳ್ಳೋಣ. ಕೊತ್ತಂಬರಿ ಸೊಪ್ಪು. ಇಲ್ಲಿ ನಾನು ಹುಣಸೆ ರಸ ಉಪಯೋಗಿಸಲ್ಲ. ಹುಣಸೆ ರಸದ ಬದಲು ನಿಂಬೆ ರಸ ಉಪಯೋಗಿಸೋಣ ಹುಳಿಗೆ. ಅರ್ಧ ನಿಂಬೆ ರಸ ಹಿಂಡ್ಕೊಂತೀನಿ. ನಿಂಬೆ ರಸ ಹಿಂಡಿದ್ಮೇಲೆ ತುಂಬಾ ಜಾಸ್ತಿ ಕುದಿಸ್ಬಾರ್ದು. ಸುಮ್ನೆ 1 ನಿಮಿಷ ಅಥವಾ 2 ನಿಮಿಷ ಕುದಿಸ್ಬೇಕಷ್ಟೆ. ತೊವೆನ ಮುಂಚೆನೆ ನಾವು ಒಂದು 7-8 ನಿಮಿಷ ಕುದಿಸ್ಕೊಂಡಿರ್ಬೇಕು. ನಿಂಬೆ ರಸ ಹಿಂಡಿದ್ಮೇಲೆ ಜಾಸ್ತಿ ಕುದಿಸ್ಬಾರ್ದು. ಈಗ ತೊವ್ವೆ ರೆಡಿ ಆಗಿದೆ. ಒಗ್ಗರಣೆ ಆಮೇಲೆ ಹಾಕೊಂತೀನಿ ಸರ್ವಿಂಗ್ ಬೌಲ್ನಲ್ಲಿ. ಈಗ ಒಗ್ಗರಣೆ ಹಾಕೋಣ. ಹಿಂಗ್ ಒಗ್ಗರಣೆ ಹಾಕ್ತಾ ಇದ್ದೀನಿ. ಇದು ನಾನು ಮಾಡಿರೋದು 3 ಜನಕ್ಕೆ ಸಾಕಾಗತ್ತೆ. ನೀವೊಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ.